ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವಂತಹ ಜಾತಿ ಗಣತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. 2015ನೇ ಸಾಲಿನಲ್ಲಿ ಅಂದರೆ 2015ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಜಾತಿ ಗಣತಿ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಜಾತಿ ಗಣತಿಯನ್ನು ಮಾಡಿದ ನಂತರ ಈಗ ಅಂದರೆ 16 ವರ್ಷಗಳ ನಂತರ ಈಗ ಆ ಜಾತಿ ಗಣತಿ ವರದಿಯನ್ನು ಮಂಡಿಸೋದಕ್ಕೆ ಸರ್ಕಾರ ರೆಡಿಯಾಗಿದೆ. ವಿರೋಧ ಆಗಿರಬಹುದು, ಪರ ವಿರೋಧಗಳ ನಡುವೆ ಈಗ ಜಾತಿ ಗಣತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಇಂದು ಸಂಜೆ 4 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಜಾತಿಯ ಸಚಿವರು ಇದ್ದಾರೆ, ಶಾಸಕರಿದ್ದಾರೆ. ಸೊ ಅವರೆಲ್ಲರನ್ನ ಕೂರಿಸ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಮತ್ತು DK ಶಿ ಅವರು ಚರ್ಚೆಯನ್ನು ಮಾಡ್ತಾರೆ. ಏನು ಚರ್ಚೆ ಮಾಡ್ತಾರೆ? ಈಗ ಒಕ್ಕಲಿಗ ಸಮುದಾಯದಲ್ಲಿ ಏನಾಗಿದೆ ಅಂತಂದರೆ ದೊಡ್ಡ ಬಿರುಕು ಕಾಣಿಸ್ಕೊಳ್ತಾ ಇದೆ. ಒಕ್ಕಲಿಗ ಸಮುದಾಯ ಅಂತಂದರೆ DK ಶಿವಕುಮಾರ್ ಅವರು, ಇವರ ಜೊತೆಗೆ ಇನ್ನೂ 20 ರಿಂದ 25 ಜನರು ಅವ್ರ ಜೊತೆಗೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತ ಸಮುದಾಯ ಅಂತಂದರೆ ಅನೇಕರಿದ್ದಾರೆ. ಲಿಂಗಾಯತ ಸಮುದಾಯ ಅಂತಂದರೆ ಶಾಮನೂರು ಶಿವಶಂಕರಪ್ಪ ಆಗಿರಬಹುದು, ಇನ್ನು ಕೆಲವೊಂದಿಷ್ಟು ಜನರು ಅಂದರೆ ಶಾಸಕರು, ಸಚಿವರು ಈ ಒಂದು ಜಾತಿ ಗಣತಿಗೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲ ವಿರೋಧಗಳ ನಡುವೆ ಜಾತಿ ಗಣತಿ ಏನಂತಂದರೆ ಜಾತಿ ಗಣತಿ ಮಂಡನೆ ಮಾಡೋದಕ್ಕೆ ರೆಡಿಯಾಗಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ನಾಡಿನ ಎಲ್ಲ ಸಮುದಾಯಗಳನ್ನು ಅಂದರೆ ತುದಿಗಾಲ ಮೇಲೆ ನಿಲ್ಲಿಸಿರುವಂತಹ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂದರೆ ಜಾತಿ ಆಧಾರಿತ ಜನಗಣತಿ ವರದಿ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಿರುವಂತಹ ವಿಶೇಷ ಸಚಿವ ಸಂಪುಟ ಸಭೆ ಗುರುವಾರ ನಡೆಯುತ್ತೆ. ಗುರುವಾರ ಸಂಜೆ 4 ಗಂಟೆಗೆ ನಡೆಯಲಿದ್ದು ಯಾವ ತೀರ್ಮಾನ ಹೊರಬೀಳಲಿದೆ ಅನ್ನೋದು ಕುರಿತು ಈಗ ಎಲ್ಲ ಕಡೆ ತೀವ್ರ ಕುತೂಹಲ ಮೂಡಿಸಿದೆ. ಜಾತಿ ಗಣತಿ ವರದಿಯ ಮುಖ್ಯಾಂಶಗಳ ಪ್ರಸ್ತಾಪ ವರದಿ ಕಳೆದ ವಾರವೇ ಸಚಿವರ ಮುಂದೆ ಇಟ್ಟಿದ್ರು. ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಅಭಿಪ್ರಾಯವನ್ನು ಮಂಡಿಸುವಂತೆ ಸೂಚಿಸಲಾಗಿತ್ತು. ಇದರ ಬೆನ್ನಲ್ಲೇ ವರದಿಗಳ ಮುಖ್ಯಾಂಶಗಳು ಬಹಿರಂಗಗೊಂಡು ಸಮುದಾಯಗಳ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ವು. ಏನಂತಂದರೆ ಒಕ್ಕಲಿಗರಲ್ಲಿ ಇಷ್ಟು ಜನ ಇದ್ದಾರೆ, ಬೇರೆ ಜಾತಿಯವರಿಗೆ ಇಷ್ಟು ಜನ ಇದ್ದಾರೆ ಅಂತ ಕೆಲವೊಂದಿಷ್ಟು ವರದಿಗಳು ಬಹಿರಂಗವಾಗಿದ್ವು. ಇನ್ನು ಬ್ರಾಹ್ಮಣ, ಗಾಣಿಗ, ಕ್ರೈಸ್ತ ಮತ್ತು ವಿಶ್ವಕರ್ಮರು ಕೂಡ ವಿರೋಧವನ್ನ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಜಾತಿ ಗಣತಿ ವರದಿ ಜಾರಿಗೆ ರಾಜ್ಯದ ಪ್ರಬಲ ಸಮುದಾಯಗಳಾದ ಲಿಂಗಾಯತ ಮತ್ತು ಒಕ್ಕಲಿಗ ವಿರೋಧದ ಬೆನ್ನಲ್ಲೇ ಗಾಣಿಗ ಆಗಿರಬಹುದು, ಬ್ರಾಹ್ಮಣ, ವಿಶ್ವಕರ್ಮ ಹಾಗೂ ಕ್ರಿಶ್ಚಿಯನ್ ಸಮುದಾಯಗಳಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬ್ರಾಹ್ಮಣ ಸಮಾಜ ವಿರೋಧ ವ್ಯಕ್ತಪಡಿಸಿದೆ. ಬೆಂಗಳೂರಿನಲ್ಲಿ ಮಾತಾಡಿದಂತಹ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಏನಂತಂದರೆ ನಾವು ಕೂಡ ಇದನ್ನು ವಿರೋಧ ಮಾಡ್ತೀವಿ. ಸರ್ಕಾರ ಕೊಟ್ಟಿರುವಂತಹ ಪಟ್ಟಿಯಲ್ಲಿ ಬ್ರಾಹ್ಮಣರಲ್ಲಿ 44 ಉಪಜಾತಿಗಳು ಇದಾವೆ ಅಂತ ಹೇಳಿದ್ದಾರೆ. 42.50 ಲಕ್ಷ ಇರುವಂತಹ ಜನಸಂಖ್ಯೆಯನ್ನು 12 ರಿಂದ 13 ಲಕ್ಷ ಅಂತ ತೋರಿಸಿದ್ದಾರೆ. ಇದನ್ನು ನಾವು ಒಪ್ಪೋದಿಲ್ಲ, ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಯಾರು? ಬ್ರಾಹ್ಮಣರು ಮತ್ತು ವಿಶ್ವಕರ್ಮರು. ನಾಡಿದ್ದು 22ಕ್ಕೆ ವಿಶ್ವಕರ್ಮರೆಲ್ಲರೂ ಸೇರಿಕೊಂಡು ಒಂದು ಸಭೆಯನ್ನು ಮಾಡ್ತಾರೆ. ಈ ಒಂದು ಜಾತಿ ಗಣತಿ ಜಾರಿಯ ಬಗ್ಗೆ ಇನ್ನಷ್ಟು ಅಪ್ಡೇಟನ್ನು ತೆಗೆದುಕೊಂಡು ಆಮೇಲೆ ಮುಂದಿನ ರೂಪರೇಷೆಗಳನ್ನು ಹೆಣಿತಾರೆ ಎನ್ನುವಂತಹ ಇದೆ. ಸೊ ಈಗೇನಂತಂದರೆ ಯಾರಿಗೂ ಕೂಡ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೆಲ್ಲದರ ಜೊತೆಗೆ ಜಾರಿ ಮಾಡದಿದ್ದರೆ ದಂಗೆ ಹೇಳ್ತೀವಿ ಅಂತ, ಒಂದು ಕಡೆ ಜಾರಿ ಆದರೆ ದಂಗೆ ಆಗತ್ತೆ ಅಂತ ಯಾರು ಲಿಂಗಾಯತರು ಮತ್ತು ಒಕ್ಕಲಿಗರು ಹೇಳ್ತಾ ಇದ್ದಾರೆ. ಇತ್ತ ಕಡೆ ಏನಂತಂದರೆ ಶೋಷಣೆಗೆ ಒಳಗಾಗಿರುವಂತಹ ಅಂದರೆ ಶೋಷಿತ ಸಮಾಜಗಳು ಅಂದರೆ ಜಾತಿಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಇದನ್ನು ನೀವೇನಾದರೂ ಇದನ್ನು ಅಪ್ಡೇಟ್ ಅಂದರೆ ಜಾರಿಗೆ ತರದೇ ಹೋದರೆ ದೊಡ್ಡ ದಂಗೆ ಆಗತ್ತೆ. ಏನು ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಏನು ರಾಜ್ಯವನ್ನು ಬರೆದು ಕೊಟ್ಟಿದ್ದೀರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವಂತಹ ಜಾತಿ ಗಣತಿ ವರದಿ ಜಾರಿಗೆ ವಿರೋಧ ವ್ಯಕ್ತಪಡಿಸಿರುವಂತಹ ಸಚಿವರು ರಾಜಕಾರಣಿಗಳ ಮನೆಗೆ ಮುತ್ತಿಗೆ ಹಾಕಿ ಘೇರಾವ್ ಹಾಕಲಾಗುವುದು. ರಾಜ್ಯದ ಒಕ್ಕಲಿಗರು ಮತ್ತು ಲಿಂಗಾಯತರಿಗೇನು ಬರೆದುಕೊಟ್ಟಿದ್ದಾರೆ ರಾಜ್ಯವನ್ನ. ಶಾಸಕ ಶಾಮನೂರು ಶಿವಶಂಕರಪ್ಪ ಅವರಿಗೆ ವಯಸ್ಸಾಗಿದೆ, ದುಡ್ಡಿಂದ ಎಲ್ಲರನ್ನೂ ಕೊಂಡುಕೊಳ್ಳಬಹುದು ಅಂತ ಅಂದುಕೊಂಡಿದ್ದಾರೆ. ಸರ್ಕಾರದ ವರದಿ ಜಾರಿಗೆ ತರದಿದ್ರೆ ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀವಿ ಅಂತ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಮಹಾಪ್ರಧಾನ ಸಂಚಾಲಕ KM ರಾಮಚಂದ್ರಪ್ಪ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಏನಂತಂದರೆ ಬರೀ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಮಾತ್ರ ಇದು ರಾಜ್ಯ ಸೀಮಿತವಾಗಿದೆಯಾ? ಹಾಗೇನಿಲ್ಲ. ಶೋಷಿತ ವರ್ಗಗಳ ಸಮುದಾಯದ ಅಂದರೆ ಕೆಲವೊಂದಿಷ್ಟು ಶೋಷಿತ ವರ್ಗಗಳಲ್ಲಿ ಸಮುದಾಯಗಳಿದ್ದಾವೆ. ಆ ಸಮುದಾಯದ ಪ್ರಧಾನ ಸಂಚಾಲಕರು ಏನು ಹೇಳ್ತಾರೆ ಅಂತಂದರೆ ಇದನ್ನೇನಾದರೂ ನೀವು ಜಾರಿಗೆ ತರದೇ ಹೋದರೆ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಅದರ ಬಗ್ಗೆ ಏನೆಲ್ಲ ಮಾತಾಡಿದಾರಂತ ನೋಡ್ಕೊಂಡು ಬರೋಣ ಬನ್ನಿ. ಲಿಂಗಾಯತ ಮತ್ತೆ ಒಕ್ಕಲಿಗೆ ರಾಜ್ಯಭಾರ ಮಾಡೋಕ್ಕಾಗುತ್ತಾ? ನೋಡಪ್ಪ, ಇದು ಸೋಸಿಯೋ ಎಕನಾಮಿಕ್ ಸರ್ವೆ. ಯಾರಿಗೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಲ್ಲ. ಲಿಂಗಾಯತ ಮತ್ತೆ ಒಕ್ಕಲಿಗೆ ರಾಜ್ಯಭಾರ ಮಾಡೋಕ್ಕಾಗುತ್ತಾ? ನೋಡಪ್ಪ, ಇದು ಸೋಸಿಯೋ ಎಕನಾಮಿಕ್ ಸರ್ವೆ. ಯಾರಿಗೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಲ್ಲ.